ಸೂರ್ಯ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದ್ರೂ ಇದು ಸೂರ್ಯ ದೇವರಿಗೆ ಸಂಬಂಧಿಸಿದ ಕ್ಷೇತ್ರ ಅಲ್ಲ, ಬದಲಿಗೆ ಶಿವನ ಆರಾಧನಾ ಕೇಂದ್ರವಾಗಿದೆ. ಜನಪದ ಕಥೆಗಳ ಪ್ರಕಾರ ಶತಮಾನಗಳ ಹಿಂದೆ ಈ ಪ್ರದೇಶವು ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು. ಸ್ಥಳೀಯ ಬುಡಕಟ್ಟು ಮಹಿಳೆಯೊಬ್ಬಳು ಈ ಕಾಡಿನಲ್ಲಿ ಹುಲ್ ಕೊಯ್ತಿದ್ದಾಗ ಅವಳ ಕುಡುಗೋಲು ಆಕಸ್ಮಿಕವಾಗಿ ನೆಲದಲ್ಲಿದ್ದ ಒಂದು ಕಲ್ಲಿಗೆ ತಾಗಿ ಆ ಕಲ್ಲಿಂದ ರಕ್ತ ಬರಲಾರಂಭಿಸಿತು. ಇದನ್ನು ನೋಡಿ ಗಾಬರಗೊಂಡ ಮಹಿಳೆ ತುಳು ಭಾಷೆಯಲ್ಲಿ ತನ್ನ ಮಗನನ್ನು ಕೂಗಿ ಸುರೇಯ ಅಂದ್ರೆ ರಕ್ತ ಸೋರುತ್ತಿದೆ ಎಂದು ಕಿರ್ಚಿದ್ಲು. ಕಾಲಕ್ರಮೇಣ ಆ ಸುರೇಯ ಎಂಬ ಪದವೇ ಬದಲಾಗಿ ಈ ಜಾಗಕ್ಕೆ ಸುರಿಯ ಎಂಬ ಹೆಸರು ಬಂತು. ಆ ರಕ್ತ ಬಂದ ಶಿಲೆಯೇ ಇಂದು ದೇವಾಲಯದ ಮುಖ್ಯ ಲಿಂಗವಾಗಿ ಪೂಜಿಸಲ್ಪಡುತ್ತಿದೆ. ಇನ್ನು ಈ ಕ್ಷೇತ್ರವು ಮಣ್ಣಿನ ಹರಕೆ ಸಂಪ್ರದಾಯಕ್ಕೆ ಹೆಸರಾಗಿದೆ. ಮನುಷ್ಯನ ಪ್ರತಿಯೊಂದು ಐಹಿಕ ಆಸೆಯನ್ನು ಮಣ್ಣಿನ ಗೊಂಬೆಗಳ ಮೂಲಕ ದೇವರಿಗೆ ಸಮರ್ಪಿಸಲಾಗುತ್ತೆ. ಇಲ್ಲಿ ನಿಮ್ಮ ಈಡೇರಿದ ಲೌಕಿಕ ಆಸೆಗಳನ್ನು ಮತ್ತೆ ಆ ದೈವಿಕ ವನದ ಪವಿತ್ರ ಮಣ್ಣಿನಲ್ಲಿ ಲೀನವಾಗುವಂತೆ ಮಾಡುತ್ತೆ.